ಭಾರತ ಸರ್ಕಾರ ಈ ವನ್ಯಜೀವಿ ಧಾಮಗಳು ಅಂತ ಏನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಒಂದು ನಿಗದಿ ಮಾಡುತ್ತೆ, ಅದರಲ್ಲಿ ವನ್ಯಜೀವಿಗಳಿಗೆ ಅನುಕೂಲವಾಗ್ತಕ್ಕಂಥ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಕೈಗೊಳ್ಳಬಹುದೇ ಹೊರತು ವನ್ಯಜೀವಿಗಳಿಗೆ ತೊಂದರೆ ಆಗ್ತಕ್ಕಂಥ ಯಾವ ಕಾಮಗಾರಿಗಳನ್ನು ಕೈಗೊಳ್ಳುವ ಹಾಗಿಲ್ಲ ಅಂತ ಅತ್ಯಂತ ಬಿಗಿಯಾದಂತಹ ಕಾನೂನು ಅಂತ ನಾವು ಇದುವರೆಗೆ ತಿಳ್ಕೊಂಡಿದ್ವಿ. ಆದರೆ ಅದೇ ಕಾಯ್ದೆಯನ್ನು ರಾಜ್ಯ ಸರ್ಕಾರವೇ ಉಲ್ಲಂಘನೆ ಮಾಡುತ್ತೆ. ಇವರು ಪಂಪ್ಡ್ ಸ್ಟೋರೇಜ್ನಲ್ಲಿ ಅದೇ ಲಯನ್ ಟೈಲ್ಡ್ ಮೆಕ್ಯಾಕ್ ಏರಿಯಾದಲ್ಲಿ ಬರೀ 1 ಮರ 2 ಮರ ಯಾರಾದರೂ ರೈತ ಕಡಿತು ಅಂದ್ರೆ ಅವ್ನು ತೆಗೆದು ಒಳಗೆ ಹಾಕ್ತಾರೆ. ಇವರು 18,000 ಮರ ಕಡಿತೀವಿ ಅಂತ ಓಪನ್ ರಿಪೋರ್ಟನ್ನು ಕೊಡ್ತಾರೆ KPCನವರು. ಹಾಗಿರ್ಬೇಕಾದ್ರೆ ಆಮೇಲೆ 500 ಮೀಟರ್ ಹತ್ತತ್ರ ಅರ್ಧ ಕಿಲೋಮೀಟರ್ನಷ್ಟು ದೊಡ್ಡದೊಂದು ಗುಂಡಿಯನ್ನು ತೋಡಿ ಅಲ್ಲಿ ಅಂಡರ್ಗ್ರೌಂಡ್ ಜನರೇಟಿಂಗ್ ಸ್ಟೇಷನ್ ಮಾಡ್ತೀವಿ ಅಂತ ಹೇಳಿ ಅವರ ಇದರಲ್ಲಿ ಎಲ್ಲದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಯಾವ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರವು ಅದಕ್ಕೆ ಬಾಧ್ಯಸ್ಥನಾಗಿದೆ. ಅಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುಯರಿನ ಕಾನೂನಿಗೆ ವಿರುದ್ಧವಾಗಿ ನಾವು ಅಲ್ಲೇ 18,000 ಮರ ಕಡಿತೀವಿ, 500 ಮೀಟರ್ ಆಳವಾದ ಗುಂಡಿ ತೋಡಿ ಅಂಡರ್ಗ್ರೌಂಡ್ ಜನರೇಟಿಂಗ್ ಸ್ಟೇಷನ್ ಮಾಡ್ತೀವಿ ಅಂತಂದಾಗ ಮೊದಲನೇ ಹಂತದಲ್ಲೇನೆ ಕೇಂದ್ರ ಸರ್ಕಾರ ಇದನ್ನು ಕಿತ್ತು ಬಿಸಾಕಬೇಕಾಗಿತ್ತು. ಇಟ್ ಇಸ್ ಅ ಟೋಟಲ್ ವಯೋಲೇಷನ್ ಆಫ್ ದಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಕ್ಟ್ 1972. ಆದರೆ ಇವರು ಕೊಡ್ತಾರೆ, ರಾಜ್ಯ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ನವರು ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೂ ಓಕೆ ಅಂತಾರೆ. ಅದು ಇಲ್ಲಿಗಲ್ಲು. ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯದ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಏನಿದೆ ಅವರು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ನು ಕೊಟ್ಬಿಡ್ತಾರೆ. ಅಲ್ಲಿಗೆ ಯಾರೂ ಹೋಗಿಲ್ಲ, ಏನೂ ಅಧ್ಯಯನ ಮಾಡಿಲ್ಲ, ನಾವು ಇದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಅಂತ ಅಂದ್ಬಿಡ್ತಾರೆ. ಹೇಗೆ ಕೊಡ್ತಾರೆ ಇದು? ಅಂದರೆ ಇಡೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ತಾವೇ ಮಾಡಿದ ಕಾನೂನನ್ನು ತಾವೇ ರಾಜಾರೋಷವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಇವಾಗ ಇದು ಒಂದು ಪ್ರೆಸಿಡೆಂಟ್. ಇದು ಒಂದು ಬಾರಿ ಈ ಕಾಯ್ದೆ ಏನಾದರೂ ಈ ಪಂಪ್ಡ್ ಸ್ಟೋರೇಜ್ಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಬಿಡ್ತು ಅಂದರೆ ನಮ್ಮ ದೇಶದ ಯಾವ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಏರಿಯಾ ಕೂಡ ಸೇಫ್ ಅಲ್ಲ. ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಇಲ್ಲೂ ಪರ್ಮಿಷನ್ ಕೊಡಿ, ಇಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ದೇಶಾದ್ಯಂತ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಏರಿಯಾ ಏನಿದೆ ಎಲ್ಲದಕ್ಕೂ ಕೂಡ ಇದು ಆಪತ್ತು ಬರುತ್ತೆ. ನಮ್ಮ ದೇಶದಲ್ಲಿ ಇರೋದು ಏನಪ್ಪ ಅಂದ್ರೆ ರೂಲ್ ಆಫ್ ಲಾ ಅಂತ, ಕಾಯ್ದೆ ಪ್ರಕಾರ ಆಡಳಿತ ನಡೆಯಬೇಕು ಅಂತ ಹೇಳಿ. ಸರ್ಕಾರಗಳು ತಾವು ಮಾಡಿದ ಕಾಯ್ದೆಯನ್ನ ತಾವೇ ಉಲ್ಲಂಘನೆ ರಾಜಾರೋಷವಾಗಿ ಈ ಪಂಪ್ಡ್ ಸ್ಟೋರೇಜ್ ವಿಚಾರದ ಸಂಬಂಧದಲ್ಲಿ ಮಾಡಿದೆ ಅಂತಂದಾಗ ಯಾವ ಕಾಯ್ದೆಗೂ ಇವತ್ತು ರಕ್ಷಣೆ ಇಲ್ಲ. ಯಾವ ಕಾಯ್ದೆಯನ್ನು ಬೇಕಾದರೂ ಸರ್ಕಾರ ಉಲ್ಲಂಘನೆ ಮಾಡ್ಬೋದು. ಮುಖ್ಯವಾದ ಪ್ರಶ್ನೆ ಅಂದರೆ ಕಾಯ್ದೆಗಳು ಸರ್ಕಾರ ಉಲ್ಲಂಘನೆ ಮಾಡ್ಬೋದಾ ಅಥವಾ ಪ್ರಜೆಗಳು ಅದನ್ನು ಅನುಸರಿಸಬೇಕಾ? ಪ್ರಜೆಗಳು ಉಲ್ಲಂಘನೆ ಮಾಡಿದರೆ ನೀವು ಶಿಕ್ಷೆ ಕೊಡ್ತೀರಿ. ಸರ್ಕಾರ ತಾನು ಮಾಡಿದ ಕಾಯ್ದೆಯನ್ನು ತಾನೇ ಮುಂದೆ ನಿಂತುಕೊಂಡು ಉಲ್ಲಂಘನೆ ಮಾಡ್ತು ಅಂತಂದರೆ ಯಾರು ಶಿಕ್ಷೆ ಕೊಡಬೇಕು ಸರ್ಕಾರಗಳಿಗೆ? ಇದು ಬಹಳ ಮುಖ್ಯವಾದಂಥ ನಮ್ಮ ದೇಶದ ಪ್ರಜಾಪ್ರಭುತ್ವ ಹಾಗೂ ರೂಲ್ ಆಫ್ ಲಾ ಅಂತ ಏನು ಕರಿತೀವಿ, ಇದಕ್ಕೆ ಚಾಲೆಂಜ್ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಪ್ರಶ್ನೆಯಾಗಿ ಇದು ಹೇಳುತ್ತೆ. ಇದನ್ನು ನಾವುಗಳು ಮುಂದೆ ಕೂಡ ಸಾರ್ವಜನಿಕರ ಮುಂದೆ ಎತ್ತೋರಿದ್ದೀವಿ. ಮತ್ತು ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ.